ಒಂಚೂರು ಫ್ಲಾಶ್ ಲೈಟ್ ಆನ್ ಮಾಡ್ಕೊಬಿಡ್ತೀನಿ. ನಾರ್ಮಲ್ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಂತ ಫ್ಲಾಶ್ ಇಟ್ಕೊಂಬಂದು ಕಾಣಿಸಲ್ಲ ಅವಳು ಅಂತ ಕತ್ಲೇಲಿ. ಗಿಲ್ಲಿ ನಟನೆ ಬನಿಯನ್ ಹಾಕೊಂಡ್ ಬಿಗ್ ಬಾಸ್ ಅಲ್ಲಿ ಇರಲ್ವಾ? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾವ್ಯ. ನಾಳೆ ನಾವು ಚನ್ನರಾಯಪಟ್ಟಣದಿಂದ ಮುಂಬೈ ಟ್ರಾವೆಲ್ ಮಾಡ್ತಾ ಇದೀವಿ. ಅದು ಕಾರಲ್ಲಿ, ಫಸ್ಟ್ ಟೈಮ್ ಇನ್ ಅ ಲೈಫ್ ಕಾರಲ್ಲಿ ಆನ್ ರೋಡ್ ಲಾಂಗ್ ಟ್ರಾವೆಲ್ ಮಾಡ್ತಾ ಇರೋದು. ಗೊತ್ತಿಲ್ಲ, ಪಾಪು ಬೇರೆ ಇದೆ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾಳೆ ಮಾರ್ನಿಂಗ್ ಗೆದ್ದ ತಕ್ಷಣ ಹೊರಡೋಣ. ಬ್ರೇಕ್ಫಾಸ್ಟ್ ಟೈಮ್ಗೆಲ್ಲ ದಾವಣಗೆರೆ ರೀಚ್ ಆಗೋಣ ಅಂತ ಪ್ಲಾನ್ ಇದೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ನೋಡ್ಬಿಟ್ಟು ಪ್ಲಾನ್ ಮಾಡಿ ಈ ತರ ಹಾಕಿದೀವಿ. ಇದ್ರ ಮೇಲೆ ಏನಾದ್ರು ಹಾಸ್ಕೊಳ್ಳೋಣ ಅಂತ ಫಸ್ಟೇ ಪ್ಲಾನ್ ಮಾಡ್ಬೇಕಿತ್ತು ನಾವು. ಏನಾದ್ರು ಹಾಸಿಗೆ ಇರ್ಬೋದು, ಇಲ್ಲ ಹೇರ್ ಬೆಡ್ ಇರ್ಬೋದು, ಆತರ ಹಾಕೋಬೇಕಿತ್ತು. ಪಾಪು ಮಲ್ಸ್ಕೊಳಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಫುಲ್ ಪ್ಲಾನ್ ಆಗೆಲ್ಲ ಮಾಡ್ಕೊಬರ್ಬೇಕು ರೀ. ಅದ್ರ ಒಂದು ಬೆಡ್ ತಗೊಂಡೆಲ್ಲ ನೋಡೋಣ ಇದು ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀವಿ. ಪಾಪು ಮಲಗಿದಾಳೆ, ನಾವೆಲ್ಲ ಕಾರಿಗೆ ತುಂಬಿಸ್ತೀವಿ. ಆಗಿದ್ದಾಗ ತೆಗಿಯಲ್ಲ, ಹೆಂಗೋ ಬಂದಾಗ ತೆಗಿತೀಯಾ? ಅದೇ ಬೆಳಗ್ಗೆ ಸಲ ರೆಡಿಯಾಗಿ ಬಂದಿದ್ದೆ. ಎಲ್ಲ ನಾನು ಒಂದ್ ಸ್ವಲ್ಪನೂ ತಿಂದಿಲ್ಲ. ನಿನ್ನೆ ಬರ್ತಡೇ ಮಿಕ್ಸರ್ ಎಲ್ಲ ಒಬ್ಳೆ ಖಾಲಿ ಮಾಡ್ತಾಳೆ. ಅದು ಪಾಪುಗೆ ದೃಷ್ಟಿ ತೆಗಿಯೋಕೆ ಅಂತ ಪೊರ್ಕೆ ತಗೊಂಡ್ ಹೋಗ್ತಾ ಇದೀವಿ. ಎಳ್ನೀರ್ ತಗೊಂಡೋಗ್ಲಿ ಅಂತ ನಮ್ಮಪ್ಪ ಎಳ್ನೀರ್ ತಗೊಂಡ್ಬಿಟ್ಟೈತೆ. ಅಕ್ಕ ನಾಳೆ ಹೋಗ್ತಾಳ. ಬೆಳಗ್ಗೆ ವ್ಲಾಗೇ ಮಾಡ್ಲಿಲ್ವಲ್ಲ. ಅದೇ ನಿನಗೆ ಗೊತ್ತೇ ಫಾಲೋ ಮಾಡ್ಬಿಡ್ತಾರೆ ಅಂತ ನಿನಗೆ ಮುಖ ತೋರ್ಸಂಚರಿ ಇವಾಗ್ಲೇ. ಆ ಬ್ಲಾಕ್ ಕಲರ್ ಬ್ಯಾಗ್ ಕೊಡು, ಎಲ್ಲರೂ ಅಡ್ಜಸ್ಟ್ ಮಾಡಿ. ಅದೇ ಯೂಸ್ ಮಾಡಿದಾರೋ ಬೆಸ್ಟ್ ಕೊಡ್ತಾರೆ. ಪಾಪ ಒಬ್ಬ ಕಂಫರ್ಟಬಲ್ ಆದ್ರೆ ಸಾಕಷ್ಟು. ಅವಳಿಗೆ ಒದ್ದಾಡಕ್ ಬೇಕಲ್ಲ. ಮಾರ್ನಿಂಗ್ ಬೇಗ ಎದ್ದು 5:30ಗೆ ಹೊರಡ್ಬೇಕಂತ ಪ್ಲಾನ್ ಇದ್ದಿತ್ತು. ಹೊರಡೋ ಅಷ್ಟ್ರಲ್ಲಿ 6:15 ಆಗೋಯ್ತು. ಮಾರ್ನಿಂಗ್ ಬೇಗ ಹೊರಡ್ರೆ ವೆಹಿಕಲ್ಸ್ ಕೂಡ ಕಮ್ಮಿ ಇರುತ್ತೆ, ವೆದರ್ ಕೂಡ ಚೆನ್ನಾಗಿ ಕೂಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ. ಹಂಗಿದ್ರು ಲೇಟ್ ಆಗೇ ಹೋಯ್ತು. ಹಾವೇರಿ ಬಸ್ ಬರ್ತೈತೆ. ಎದ್ದು ಬಿಟ್ಟಿದ್ದಿರೋದು ಇದು ಎಷ್ಟು ರೂಪಾಯಿ ಹೇಳಿ ಟೀ? 250. ಕಾವೇರಿ ಬಸ್ ಇಲ್ಲೇ ಬಂತಲ್ಲ. ಇಷ್ಟು ಬೇಗ ಯಾವುದು ಅಲ್ಲಿಂದ ಬಂದಿರೋದು? ಇವ್ರು ಇಲ್ಲಿ ನಿಲ್ಲಿಸ್ತಾರೆ ಕಾಫಿ ಟೀ ವಾಶ್ರೂಮ್ಗೆ. ನಗು 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 ಎದ್ದ ತಕ್ಷಣ ನಗು ನಗು ದಾವಣಗೆರೆ ಪಾಪು ತಿಂಡಿಗೆ. ಏಯ್ ಕಳ್ಳ ದಾವಣಗೆರೆ ಬನ್ನದು ತಿನ್ನೋದು ದಾವಣಗೆರೆಯಲ್ಲಿ. ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಆಲ್ಮೋಸ್ಟ್ 2 months ಆಯ್ತು ಅಂತಾನೆ ಅನ್ಕೊಂತೀನಿ. ಬೇರೆ ವಿಡಿಯೋ ಮಾಡೋ ಬರದಲ್ಲಿ ವಿಡಿಯೋ ಎಡಿಟಿಂಗ್ ಟೈಮೇ ಸಿಗ್ಲಿಲ್ಲ, ಸೊ ಸ್ವಲ್ಪ ಲೇಟ್ ಆಯ್ತು. ಬಟ್ ಅಂದ್ರೂ ಅಪ್ಲೋಡ್ ಮಾಡ್ಲೇಬೇಕಲ್ವಾ ವಿಡಿಯೋ. ವೀಕಲ್ಲಿ 1 ವಿಡಿಯೋ ಅಂತೂ ಪಕ್ಕ ಹಾಕ್ತೀನಿ, ಮಿಸ್ಸೇ ಇಲ್ಲ. ಸ್ಯಾಟರ್ಡೇ ಆರ್ ಸಂಡೇ. ಇನ್ನು ಲಾಂಗ್ ಟ್ರಾವೆಲ್ ಆಗಿರೋದ್ರಿಂದ ಪಾಪುಗೆ ಬೋರ್ ಆಗ್ಬಾರ್ದು ಅಂತ ಈ ತರ ಸ್ಪಿನ್ನರ್ ಮತ್ತೆ ಶೇಪ್ಸ್ ವಾಟರ್ ಟಾಯ್ ತಗೊಂಡಿದ್ದೆ. ಅವಳು ಆಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಇವಾಗಲೂ ಈ ಟಾಯ್ ಅಲ್ಲಿ ಅವಳು ಆಟ ಆಡ್ತಾಳೆ. ಚೆನ್ನಾಗಿ ಕೊಟ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವಳಿಗೆ. ಆ ಬ್ಲಾಗ್ಸ್ ಅಲ್ಲೆಲ್ಲ ಶೇಪ್ಸ್ ಹಾಕೋದು, ABCD ಹಾಕೋದೆಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದಾವಣಗೆರೆ ಬೆಣ್ಣೆ ದೋಸೆನೇ ತಿನ್ಬೇಕಂತ ಅನ್ಕೊಂಡಿದ್ವಿ. ಕರೆಕ್ಟಾಗಿ 10 o'clock ಅಷ್ಟರಲ್ಲಿ ರೀಚ್ ಆದ್ವಿ ನಾವು ದಾವಣಗೆರೆ. ದಾವಣಗೆರೆಯಲ್ಲಿ ಶ್ರೀ ಕೊಟುರೇಶ್ವರ ಬೆಣ್ಣೆ ದೋಸೆ ಫೇಮಸ್ ಬೆಣ್ಣೆ ದೋಸೆ.
ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಅಂತ ತುಂಬಾ ಹೋಟೆಲ್ಸ್ ಇದೆ ದಾವಣಗೆರೆಯಲ್ಲಿ. ಸೊ ಈ ಮೆಡಿಕಲ್ ಕಾಲೇಜ್ ಮುಂದೆ ಇರೋದೇ ಒರಿಜಿನಲ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲೇ ಹೋದ್ವಿ. ಏನದು ಖುಷಿ ಚಿನ್ನಮ್ಮ ದೋಸೆ ಹೋಗಿ ಮಾಡೋ ನೋಡಪ್ಪ ಹೋಗಿ ಅನ್ನೋದು ಅಕ್ಕಿ ಮಾಡಿರ್ತಾರೆ ಓಡಿ ಬಂದಿದ್ದ ಈ ರೊಕ್ಕ ಬಂದು ಮುದ್ದಾಗ ಹೋಗ್ಬಿಟ್ಟಿದೆ ಸಿಕ್ಕಲ್ಲ ಅವ್ರು ಕೂದಲು ಇಲ್ವಲ್ಲ ಅದು ಕೂದಲು ಗುಂಡು ಆಗ್ಬಿಟ್ಟಿದ್ದು ಗುಂಡು. ರೆಡಿ ಅವರೇ ರೆಡಿ ಇದ್ದಾರೆ. ಸ್ಪೈಸ್ ಇದೆ ಅಲ್ವಾ ಖಾರ. ಆಹಾ ಈ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಈ ವಿಡಿಯೋ ನೋಡಿದ್ರೆ ದೋಸೆದು ಬಾಯಲ್ಲಿ ನೀರು ಬರ್ತಾ ಇದೆ. ಅಷ್ಟು ಸಖತ್ತಾಗಿತ್ತು ದೋಸೆ ಕ್ರಿಸ್ಪಿಯಾಗಿ. ನನಗೂ ಒಂದು 2 hours ಇದ್ದೇ ಬಂದಿತ್ತು ಆನ್ ದ ವೇ. ಹಂಗಾಗಿ ಸ್ವಲ್ಪ ಟ್ರಾವೆಲ್ ನನಗೂ ಗೊತ್ತಾಗ್ಲಿಲ್ಲ. ಹಸ್ಬೆಂಡ್ ಹೇಳ್ತಾ ಇದ್ರು ಹುಬ್ಳಿ ತನಕ ರೋಡ್ ಸಕ್ಕತ್ತಾಗಿತ್ತು, ಆರಾಮಾಗಿ ಬಂದೆ. ಹುಬ್ಳಿ ಆದ್ಮೇಲೆ ಎಲ್ಲ ಕನ್ಸ್ಟ್ರಕ್ಷನ್ ಡೈವರ್ಷನ್ ಸರ್ವಿಸ್ ರೋಡ್ ತಗೊಬೇಕಿತ್ತು, ಬೇಜಾರಾಗ್ತಾ ಇತ್ತು ಡ್ರೈವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಕೊಲ್ಲಾಪುರಲ್ಲೇ ಸ್ಟೇ ಆಗ್ತಾ ಇದೀವಿ ನಾವು, ಯಾಕಂದ್ರೆ ಒಬ್ರೆ ಕಂಟಿನ್ಯೂಸ್ ಆಗಿ ಲಾಂಗ್ ಡ್ರೈವ್ ಮಾಡಕ್ಕಾಗಲ್ಲ. ಸೊ ಬ್ರೇಕ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಚಂದ್ರಾಪಟ್ಟಣ ಟು ಕೊಲ್ಲಾಪುರ್ 590 ಕಿಲೋಮೀಟರ್ಸ್ 11 hours 39 minutes ಅಂತ ಗೂಗಲ್ ಮ್ಯಾಪ್ ಹೇಳ್ತು. ಬಟ್ ನಾವು ಮಾರ್ನಿಂಗ್ 6:15ಗೆ ಹೋದ್ವಿ, ಈವ್ನಿಂಗ್ 4:45 ಅಷ್ಟರಲ್ಲಿ ರೀಚ್ ಆದ್ವಿ. ಆಲ್ಮೋಸ್ಟ್ 10-30 hours ನಮಗೆ ತಗೊಂತು ಟ್ರಾವೆಲ್ ಮಾಡೋಕ್ಕೆ. ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಟ್ರಾಫಿಕ್ ಇದ್ದಿದ್ದರಿಂದ ನಮಗೂ ಸ್ವಲ್ಪ ಲೇಟ್ ಆಯಿತು. ಹೋಗ್ತಿದೀವಿ ಸುತ್ತಾಡಕ್ ಬರೀ ಏನಿಲ್ಲ. ಬಾಡಿ ಮಸಾಜ್ ಇವೆಲ್ಲ ಕೇಳ್ಬೇಕು. ಯಾವುದು ನಂಬರು? ಇದು 9, ಇದು 8, ಇದು 9. ರೂಮ್ ಸರ್ವಿಸ್ ಚಿನ್ನಮ್ಮ ಚಿನ್ನಮ್ಮ. ಅಯ್ಯೋ ಕೇಬಲ್ ಅಲ್ಲೇ ಬಿಟ್ಟು ಬಂದ್ವಿ. ಅದಕ್ಕೆ ಡಿಫ್ರೆಂಟ್ ಆಗಿದೆ ರೂಮ್ ಅಲ್ವಾ? ರೋಡ್ ವ್ಯೂ. ಚೆನ್ನಾಗಿದ್ಯಾ ರೂಮು? ಚೆನ್ನಾಗಿದ್ಯಾ? ಬಾತ್ರೂಮ್ ನೋಡಿ, ಟ್ರಾನ್ಸ್ಪರೆಂಟ್ ಬಾತ್ರೂಮ್. ಸ್ಕ್ರೀನ್ ಎಲ್ಲಿದೆ? ಸ್ಕ್ರೀನ್ ಈ ತರ ಟ್ರಾನ್ಸ್ಪರೆಂಟ್ ಬಾತ್ರೂಮ್ ಎಷ್ಟು ದಿನ ಎಲ್ಲೂ ಇರ್ಲಿಲ್ಲ. ಚಿನ್ನಮ್ಮ ಓಪನ್ ಬಾತ್ರೂಮ್ ಅಂದ್ರೆ ಇದು ಓಪನ್ ಇರಲ್ಲ, ಈ ತರ ಸ್ಕ್ರೀನ್ ಇರುತ್ತೆ ಹಾಕೊಳಕ್ಕೆ. ಮಗ್ಲೆ ನಾನಂತೂ ಹೆಂಗಿದೀನಿ ಅಂತ ಅಂದ್ರೆ ಡಬ್ಬ ಆ ತರ ಕಾಣುತ್ತೆ. ನನ್ ಮಗ್ಳು ಕೂದ್ಲು ಇಲ್ದಂಗಾಯ್ತು. ಚಿನ್ನಮ್ಮ ಟಯರ್ಡ್ ಆಯ್ತಾ ಟ್ರಾವೆಲ್ ಮಾಡಿ? ಟಯರ್ಡ್ ಆಯ್ತಾ? ಟಯರ್ಡ್ ಆಯ್ತಾ ಪಪ್ಪು? ಓ ಮೈ ಗಾಡ್. ಹಲೋ ಹಲೋ, ಯಾರು ಯಾರು? ಅದೇ ನೋಡುತ್ತೆ. ಫೇಸ್ ಅಂತ ಯಾವ್ದು ಇಲ್ವಾ?
ಪಿಂಪಲ್ ಬೇರೆ ಆಗೋಗ್ಬಿಟ್ಟಿದೆ. ಹಾಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಏನಾದ್ರು ಸ್ನಾಕ್ಸ್ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಬೆಳಿಗ್ಗೆ ದಾವಣಗೆರೆಯಲ್ಲಿ ದೋಸೆ ತಿಂದಿದ್ದಷ್ಟೇ, ಕುತ್ಕೊಂಡೇ ಟ್ರಾವೆಲ್ ಮಾಡಿದ್ರಿಂದ ಏನು ತಿನ್ಬೇಕಂತಾನೆ ಅನಿಸ್ಲಿಲ್ಲ. ಹೆಂಗೋ ಈವ್ನಿಂಗ್ ಅಷ್ಟರಲ್ಲಿ ರೀಚ್ ಆಗ್ತೀವಲ್ಲ, ಅಲ್ಲೇ ಏನಾದ್ರು ಸ್ನಾಕ್ಸ್ ತಿಂದ್ರಾಯ್ತು ಅಂತ ಹೋಟೆಲಲ್ಲಿ ಅಲ್ಲಿ ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಸ್ವಲ್ಪ ವೇಟ್ ಮಾಡಿದ್ರೆ ಊಟನೇ ಮಾಡ್ಬೋದಿತ್ತಲ್ಲ ಅನ್ಕೊಂಡು ಸ್ನಾಕ್ಸ್ ತಿಂದ್ವಿ. ದಿಸ್ ಇಸ್ ನೈಟ್ ಡಿನ್ನರ್. ಕೊಲ್ಲಾಪುರಲ್ಲಿ ಥಾಲಿ ಫೇಮಸ್. ಎಲ್ಲರೂ ಕೇಳಿರ್ತೀರಾ ವೆಜ್ ಕೊಲ್ಲಾಪುರಿ, ಚಿಕನ್ ಕೊಲ್ಲಾಪುರಿ ಅಂತ ಎಲ್ಲ ಹೇಳ್ಬಿಟ್ಟು. ಆಕ್ಚುಲಿ ನಾನ್ ವೆಜ್ ಥಾಲಿ ಫೇಮಸ್ ಇಲ್ಲಿ. ನಾಳೆ ಟೆಂಪಲ್ ಹೋಗೋ ಪ್ಲಾನ್ ಇದ್ದಿದ್ರಿಂದ ನಾನ್ ವೆಜ್ ತಿನ್ಲಿಲ್ಲ. ಆಮೇಲೆ ಟ್ರೈ ಮಾಡೋಕ್ಕಾದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ಎಲ್ಲ ರೌಂಡ್ ಹೊಡ್ಕೊಂಡು ಡೇ ಎಂಡ್ ಮಾಡಿದ್ವಿ. The next day. ಅದು ಬೋಳಮ್ಮ ಆಗಿದೆ. ಕನ್ನಡಿ ತುಮ್ಮಿಗ ಬದುಕುತ್ತೆ ಈಗ ನನ್ನ ಮುದ್ದ ಏನದು ನನಗೆ ತುಂಬ ಆಟ ಅದು. ನೀವು ಹಾಕೊಂಬನ್ನಿ. ಪಾಪು ಇರೋದ್ರಿಂದ ಒಟ್ಟೊಟ್ಟಿಗೆ ತಿಂಡಿ ಊಟ ಅಂತೂ ಮಾಡೋಕ್ಕಾಗಲ್ಲ. ಪಾಪನೊಬ್ರು ಇಟ್ಕೋಬೇಕು, ಒಬ್ರು ಊಟ ಮಾಡ್ಕೋಬೇಕು. ಅವ್ರದ್ದಾದ್ಮೇಲೆ ಪಾಪ ಅವ್ರು ಇಟ್ಕೊಬೇಕು, ಆಮೇಲೆ ನಾವು ಊಟ ಮಾಡ್ಕೋಬೇಕು. ಕೊಲ್ಲಾಪುರಲ್ಲಿ ಅಂತ ಅಲ್ಲ, ಮಹಾರಾಷ್ಟ್ರದಲ್ಲಿ ಇದು ಮಿಸಲ್ ಪಾವ್ ಫೇಮಸ್. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಟ್ರೈ ಮಾಡ್ಬೇಕು ಒಂದ್ಸಲ. ಏನಂದ್ರೆ ಎಲ್ಲ ಸ್ಪ್ರೌಟ್ಸು, ಈ ಮಿಸಲ್ ಅಂಡ್ ಪೊಟ್ಯಾಟೋಸ್, ಆನಿಯನ್ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರ್ ಟೈಪ್ ಇರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಂಡು ತವಾ ಜೊತೆ ತಿಂತಾರೆ. ನಾವು ಯಾವ ತರ ಇಡ್ಲಿ ಸಾಂಬಾರ್ ತಿಂತೀವಲ್ಲ ಆ ತರ. ನೆನ್ನೆ ಈವ್ನಿಂಗ್ ಬಂದ್ವಿ ಕೊಲ್ಲಾಪುರ್ಗೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗನೆ ಬರ್ಬೋದಿತ್ತು, ಟ್ರಾಫಿಕ್ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು. ನೆನ್ನೆ ನೈಟ್ ಇಲ್ಲೇ ಸ್ಟೇ ಆಗಿದ್ವಿ. ಇವಾಗ ಮಾರ್ನಿಂಗ್ 10 o'clock ಆಗಿದೆ ಅರೌಂಡ್. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಅಂತ ಫೇಮಸ್ ಟೆಂಪಲ್ ಕೊಲ್ಲಾಪುರಲ್ಲಿ, ಅಲ್ಲಿ ವಿಸಿಟ್ ಮಾಡ್ತಾ ಇದೀವಿ. ಶಕ್ತಿಪೀಠಗಳಲ್ಲಿ ಇದು ಮಹಾಲಕ್ಷ್ಮಿ, ಇದು ಕೊಲ್ಲಾಪುರದ್ದು ಇದು ಒಂದು ಶಕ್ತಿಪೀಠ. ಸೊ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೊರಡೋಣ. ಶುಕ್ರವಾರ ಇವತ್ತು ಫ್ರೈಡೇನೇ ಲಕ್ಷ್ಮಿ ಟೆಂಪಲ್ ವಿಸಿಟ್ ಮಾಡ್ತಾ ಇದೀವಿ. ಕೋಇನ್ಸಿಡೆಂಟ್ಲಿ ಬಂಗಾರ ಫೇಸ್ ಡಲ್ ಆಗೋಗಿದೆ. ನಮ್ದು ಫೇಸ್ ಎಲ್ಲ ಫುಲ್ ಡ್ರೈ ಆಗೋಗಿದೆ. ಟ್ರಾವೆಲ್ಲು, ಹೇರ್ ಎಲ್ಲ ಡ್ರೈ ಆಗಿದೆ. ಅಲ್ಲಿ ವಾಟರ್ ಚೇಂಜು ಊರ್ಗೋಗಿ ಎಲ್ಲ. ಇನ್ಮೇಲೆ ಸ್ವಲ್ಪ ಹೇರ್ ಕೇರು, ಸ್ಕಿನ್ ಕೇರು ಎಲ್ಲ ಮಾಡಬೇಕು. ಪುಗು ಕೂದಲಿಲ್ಲ ಬಂಗಾರಿಗೆ. ನನ್ಗೊಂದು ಆಗ್ಬಿಟ್ಟೈತಿದ್ದು ಮುದ್ದಮ್ಮ ಡಲ್ ಆಗಿ ನಿದ್ದೆ ಬಂದೈತಿದ್ದಕ್ಕೆ. ಇದು ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಇದು ದೃಷ್ಟಿಮಣಿ ಅಂತ, ದೃಷ್ಟಿ ಆಗ್ಬಾರ್ದು ಅಂತ ಬೆಳ್ಳಿದು ಪಾಪ ಗಿಫ್ಟ್ ಮಾಡಿದ್ರು. ನನ್ನ ಫ್ರೆಂಡ್ ದಿವ್ಯಾ ಅಂತ ಅವ್ರು ಗಿಫ್ಟ್ ಮಾಡಿದ್ದು. ಅದಕ್ಕೆ ಹಾಕಿದ್ದೀನಿ, ದೃಷ್ಟಿ ಆಗ್ಬಾರ್ದು ಅಂತ ಕೊಟ್ಟಿದ್ದಲ್ಲ ಹಾಕು ಅಂತ. ಅದಕ್ಕೆ ಏನು ಬಿಚ್ಚಿಲ್ಲ, ಹಾಕಿದ್ದೀನಿ ಪಾಪಗೆ. ಓಕೆ, ಹೋಗೋಣ ಬನ್ನಿ ಲಕ್ಷ್ಮೀ ದೇವಸ್ಥಾನ ಹೇಗಿದೆ ಅಂತ. ಹಾಗೆ ಕುರ್ತಾನೆ ಹಾಕೋಬೇಕಂತ. ಸೊ ಕುರ್ತಾ ವೆಹಿಕಲ್ಸ್ ಇದೆ. ಸಿಟಿ ಏನ್ ಸಿಟಿ ಅಂತ ಏನಂತ ಫೀಲ್ ಬರ್ತಲ್ಲ ನನಗೆ. ಎಲ್ಲ ಡ್ರೈ ಯಾವಾಗ ಬರೀ ಧೂಳು ಹಂಗೆ ಇರುತ್ತೆ. ಬಟ್ ವೆಹಿಕಲ್ಸ್ ಮಾತ್ರ ಸಕ್ಕತ್ ವೆಹಿಕಲ್ಸ್ ಇದೆ. ಇಲ್ಲಿಂದ ಕೊಲ್ಲಾಪುರಿಂದ ಮುಂಬೈ ಏನೋ ಇವಾಗ ಬಂದಷ್ಟು ಡಿಸ್ಟೆನ್ಸ್ ಏನಿಲ್ಲ, ಕಮ್ಮಿ ಡಿಸ್ಟೆನ್ಸ್ ಇದೆ. ಡಿಪೆಂಡ್. ಅಲ್ಲಿ ಅದೇ ರೋಡ್ ಅಂದ್ರೆ ತುಂಬಾ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ರು, ಹಂಗಾಗಿ ಸ್ವಲ್ಪ ಡಿಲೇ ಆಯ್ತು. ಇವಾಗ ನೋಡೋಣ ಇಲ್ಲಿಂದ ಕೊಲ್ಲಾಪುರಿಂದ ಮುಂಬೈಗೆ ರೋಡ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಕೊಲ್ಲಾಪುರ ಏನ್ ಆಫೀಸ್ ಇದು? ಚಪ್ಪಲಿ ಯಾರು ಚೆನ್ನಾಗಿದೆ ಅಲ್ವಾ ಪುಟಾಣಿಗೆ? ಅದೇ ಈ ಥರ ಸಪೋರ್ಟ್ ಇದೆ, ತಗೊಂಡು ಇಟ್ಕೊಬೇಕು. ಆಮೇಲೆ ಬರೋಣ. ಇದೆಲ್ಲ ಲೆದರ್, ಅದು ಚೆನ್ನಾಗಿದೆ. ಯಾವುದೋ ಒಂದು ಅಂಗಡಿ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು.
ಬಿಸಿಲು ತಂದಮ್ಮ. ನಾವೇನ್ ಅನ್ಕೊಂಡ್ವಿ ಅಂತ ಹೇಳಿದ್ರೆ ಅರೌಂಡ್ 11 ಅಷ್ಟರಲ್ಲಿ ಟೆಂಪಲ್ಗೆ ಹೋದ್ವಿ. 1 ಅವರ್ ಅಷ್ಟಲ್ಲಿ ದರ್ಶನ ಮುಗಿಯುತ್ತೆ. 1:30 ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡೋಣ. ಕೊಲ್ಲಾಪುರಿಂದ ಮುಂಬೈಗೆ ಜಸ್ಟ್ 6 to 7 ಅವರ್ಸ್ ಟ್ರಾವೆಲ್ ಅಷ್ಟೇ. ಒಂದು 1 o'clock ಹತ್ರ ಸ್ಟಾರ್ಟ್ ಮಾಡಿದ್ವಿ ನಾವು. 7 to 8 o'clock ಅಲ್ಲಿ ಮನೆ ರೀಚ್ ಆಗ್ಬಿಡ್ತೀವಿ ಅಂತ. ಬಟ್ ದರ್ಶನ ಮುಗ್ದಿದ್ದೆ 4 ಗಂಟೆ ಆಯ್ತು. ಎವ್ರಿ ರಶ್ ಇದ್ರು ಜನ. ಏನೋ ಸ್ಪೆಷಲ್ ಡೇ ಇತ್ತು ಅವತ್ತು. ಆಕ್ಚುಲಿ ಐ ಫಾರ್ಗಾಟ್. ಓಕೆ, ಇವತ್ತು ಹೊರಡೋ ಪ್ಲಾನ್ ಕ್ಯಾನ್ಸಲ್, ನಾಳೆನೇ ಹೊರಡೋದು ಅಂತ. ಸೊ ಅನ್ನೆಸೆಸರಿ ನೈಟ್ ಡ್ರೈವ್ ಬೇಡ, ಸೇಫ್ಟಿ ಇಂಪಾರ್ಟೆಂಟ್ ಅಂತ ನೈಟ್ ಅಲ್ಲೇ ಸ್ಟೇ ಆದ್ವಿ. ದಿಸ್ ಇಸ್ ಸ್ಯಾಟರ್ಡೆ ಮಾರ್ನಿಂಗ್. ಬೆಳಿಗ್ಗೆ ಬೇಗನೆ ಎದ್ದು ಸ್ಟಾರ್ಟ್ ಮಾಡಿದ್ವಿ 4:45 ಗೆಲ್ಲ. ಸೊ ಬೇಗ ರೀಚ್ ಆಗ್ಬೋದು, 11 o'clock ಅಷ್ಟಲ್ಲೆಲ್ಲ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಆಕ್ಚುಲಿ ಪ್ಲಾನ್ ಇದ್ದಿದ್ದೆ ಅದು. ನಾವು ಗುರುವಾರನೇ ಸ್ಟಾರ್ಟ್ ಮಾಡಿದ್ವಿ ಚನ್ನಪಟ್ಟಣದಿಂದ. ಒಂದು ರೋಡ್ ಟ್ರಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗುರುವಾರನೇ ಕೊಲ್ಲಾಪುರ ರೀಚ್ ಆದ್ರೆ ಕೊಲ್ಲಾಪುರಲ್ಲಿ ಒಂದು ಸ್ಟೇ ಆಗ್ಬಿಟ್ಟು ಮತ್ತೆ ಸ್ಯಾಟರ್ಡೆ ನಾವು ಸ್ಟಾರ್ಟ್ ಮಾಡಿದ್ರೆ ಸ್ಯಾಟರ್ಡೆ ಮುಂಬೈ ರೀಚ್ ಆಗ್ತೀವಿ. ಸಂಡೇ ಒಂದಿನ ರೆಸ್ಟ್ ಮಾಡಿದ್ರೆ ಮಂಡೇ ಆಫೀಸ್ಗೆ ಹೋಗ್ಬೋದು ಹಸ್ಬೆಂಡ್ ಅಂತ ಹೇಳ್ಬಿಟ್ಟು. ಚಿನ್ನಮ್ಮ, ನಮ್ಮ ಕಾರ್ ಇದು. ಅದು ನಮ್ಮ ಸ್ಕೂಟಿ. ಏನೇ ನಮ್ಮ ಸ್ಕೂಟಿ ಯಾವುದು? ನಮ್ಮ ಸ್ಕೂಟಿ ಯಾವುದು ಮಗಳು? ನಮ್ಮ ಸ್ಕೂಟಿ. ಎಷ್ಟೇ ಟೈಮು